ಇದೀಗ ಛಲವಾದಿ ಸಮುದಾಯದ ವತಿಯಿಂದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ನಾಗರಾಜು ಅವರಿಗೆ ಸನ್ಮಾನ ಹಾಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 2026 ಮತ್ತು 2026ರಿಂದ 2031 ಅವಧಿಗೆ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಇದೀಗ ತುಮಕೂರು ತಾಲೂಕಿಗೆ ಅಧ್ಯಕ್ಷರಾಗಿ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವಂತಹದ್ದು. ಇದೀಗ ಛಲವಾದಿ ನೌಕರರ ಬಳಗದ ವತಿಯಿಂದ ಒಂದು ಸನ್ಮಾನ ಸಮಾರಂಭವನ್ನು ತುಮಕೂರು ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ತುಮಕೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ನಾಗರಾಜು ಅವರಿಗೆ ಜೊತೆಗೆ ನೂತನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಕಾಂತ್ ಅವರಿಗೂ ಕೂಡ ಸನ್ಮಾನವನ್ನು ಮಾಡೋದ್ರ ಮೂಲಕವಾಗಿ ಇಡೀ ಸಮಾಜದ ನೌಕರರ ಬಳಗದವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನನ್ನ ಜನಾಂಗಕ್ಕಾಗಿ ನಾನು ಇದುವರೆಗೂ ಕೂಡ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಆದರೆ ಇವರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ನಾನು ಸಾಯೋರ್ಗೂ ಕೂಡ ಮರೆಯೋದಿಲ್ಲ ಅಂತೇಳಿ ನಾಗರಾಜು ತಮ್ಮ ಭಾವಮನಾತ್ಮಕವಾದಂತಹ ನುಡಿಗಳನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಸೇವೆ ಮಾಡುವ ಮೂಲಕ ಅವರ ಋಣವನ್ನು ತೀರಿಸ್ತೇನೆ. 100ಕ್ಕಿಂತ ಹೆಚ್ಚು ಛಲವಾದಿ ಸಮಾಜದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾಗರಾಜು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂತಹದ್ದು, ಗೌರವವನ್ನು ಸಲ್ಲಿಸಿರುವಂತಹದ್ದು. ಕೆಲಸ ಮಾಡುವುದರ ಮೂಲಕ ವಿಶ್ವಾಸ ಗಳಿಸಿದ್ದೇನೆ, ಸನ್ಮಾನ ಮಾಡಿಸ್ಕೊಳ್ಳುವಂತಹದ್ರ ಮೂಲಕವಾಗಿ ಅಲ್ಲ, ಜನಗಳ ಜೊತೆ ಬೆರೆತರೆ ಮಾತ್ರ ದೊರೆಯಾಗಬಹುದು ಅನ್ನುವಂತಹ ನಾಣ್ಣುಡಿಯನ್ನು ಹೇಳೋದ್ರ ಮೂಲಕವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಮುದಾಯಕ್ಕೋಸ್ಕರ, ಉತ್ತಮ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ ನಾಗರಾಜು. ಮುಂದಿನ ದಿನಗಳಲ್ಲೂ ಕೂಡ ಸೇವೆ ಮಾಡ್ತೇನೆ, ಈ ಸಮಾಜದ ಋಣವನ್ನು ತೀರಿಸ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಳಿರುವಂತಹದ್ದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ಕೆ ನಾಗರಾಜು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ ಮತ್ತು ಸಂಘಟನೆ ಹೋರಾಟ, ಎಲ್ಲಿವರೆಗೂ ಈ 3 ಮಂತ್ರಗಳನ್ನು ನಾವು ಜಪಿಸಿಕೊಂಡು ನಮ್ಮ ವೃತ್ತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಇವತ್ತು ಸಂಘಟನೆಗಳು ತುಮಕೂರು ಇತಿಹಾಸದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಬ್ಬ ಅಧ್ಯಕ್ಷನಾಗಲಿಕ್ಕೆ ಎಷ್ಟು ವರ್ಷ ಸರ್ವಿಸ್? 36 ವರ್ಷ ಸೇವೆ. ಅವರು ಹುಟ್ಟು ಹೋರಾಟಗಾರರು, ವಿವಿಧ ಶಿಕ್ಷಕರ ಸಂಘಟನೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಹುದ್ದೆಗಳಲ್ಲಿ ಮಾಡಿದ್ದಾರೆ. ಅಧ್ಯಕ್ಷ ಪಟ್ಟ ಬಿಟ್ಟು ಇವತ್ತು ಆ ಒಂದು ಕೆಲಸ ನಮ್ಮ ಶಿಷ್ಯ ಸೈಯದ್ ಮಹಬೂಬ್ ಪಾಷಾ ನೋಡಿ, ಎತ್ತಣದ ಮಾಮರ ಎತ್ತಣದ ಕೋಗಿಲಿ ಎತ್ತಣದ ಸಂಬಂಧವಯ್ಯ ಅನ್ನಂಗೆ ಅವನು ಮೂಲತಃ ಗುಬ್ಬಿ ತಾಲೂಕಿನ ಮಾವನಹಳ್ಳಿ ಮುಸ್ಲಿಂ ಬಂದು ಬಾರೋ ಇಲ್ಲಿ ಕುತ್ಕೊ ಬಾ. ಇವತ್ತು ಎಲೆಕ್ಷನ್ ಹೋಗ್ಬೇಕಾಗಿತ್ತು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಆಗಬೇಕಾಗಿತ್ತು. ಆದ್ರೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಸುಮ್ಮನೆ ಆರ್ಥಿಕ ವ್ಯಯ ಯಾಕೆ ಮಾಡಬೇಕು, ಸಮಯ ಹಾಳು ಮಾಡಬೇಕು, ನಿದ್ದೆ ಯಾಕೆ ಕೆಡಿಸ್ಕೊಳ್ಬೇಕು ಅಂತೇಳಿ ಎಲ್ಲರನ್ನೂ ಕೂಡ ಏನು ಆಕಾಂಕ್ಷಿಗಳಿದ್ರಲ್ಲ, ಆಕಾಂಕ್ಷಿಗಳಿಗೆ ಎಲ್ಲರಿಗೂ ಕೂಡ ಒಂದು ಆಮಿಷ ತೋರಿಸಿ ನಿನ್ಗೆ ಈ ಹುದ್ದೆ ಕೊಡ್ತೀವಿ, ನಿನ್ಗೆ ಈ ಹುದ್ದೆ ಕೊಡ್ತೀವಿ, ಎಲ್ಲರಿಗೂ ಸಮಾಧಾನ ಮಾಡಿ ನಾಗಣ್ಣನ ಅಂತಿಮವಾಗಿ ಅಧ್ಯಕ್ಷ ಮಾಡಿದ್ದಾರೆ. ಇಲ್ಲೇ ಹೋಗಿದ್ರೆ ದೊಡ್ಡ ಚುನಾವಣೆ ಆಗ್ತಾ ಇತ್ತು, ಒಂದು 5 ಲಕ್ಷ ದುಡ್ಡು ಖರ್ಚಾಗ್ತಾ ಇರ್ತಕ್ಕಂಥ ನನ್ನ ತಂದೆ ತಾಯಿಗಳ ಪಾದಕ್ಕೆ ಮೊದಲು ನಮಸ್ಕರಿಸ್ತಾ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಾನು ನಮಸ್ಕರಿಸ್ತಾ, ಇದು ನನ್ನ ಜನಾಂಗಕ್ಕೆ ನಾನು ಏನೂ ಮಾಡಿಲ್ಲ ಆದರೂ ಅವರ ಅಭಿಮಾನ ಇವತ್ತು ನನ್ನ ಸಾಯೋವರೆಗೂ ನನ್ನ ಕುಟುಂಬ ಮರೆಯೋಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾನು ಯಾವುದೇ ಪದಗಳಲ್ಲೂ ಊಹೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅವರ ಅಭಿಮಾನ, ಅವರ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆಸೆ, ಇವುಗಳನ್ನು ನಾನು ನನ್ನ ಕೆಲಸದ ಮೂಲಕ ಅವರಿಗೆ ಸೇವೆ ಮಾಡೋದ್ರ ಮೂಲಕ, ನಮ್ಮ ಶಿಕ್ಷಕರಾಗಿರಲಿ, ಬೇರೆ ಇಲಾಖೆ ನೌಕರರಾಗಿರಲಿ, ನಾನು ಅವರ ಸೇವೆ ಮಾಡೋದ್ರ ಮೂಲಕ ಈ ಋಣವನ್ನು ನಾನು ತೀರಿಸ್ತೀನಿ ಅಂತ ನಾನು ನಿಮ್ಮ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ತೀನಿ ಸರ್. ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಬೆಳಗ್ಗೆ ಮಾಹಿತಿ ಕೊಟ್ಟು ನನ್ನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಹಿತೈಷಿಗಳು ಇಲ್ಲಿಗೆ ನೀವು ಇಲ್ಲಿ ಈ ಫಂಕ್ಷನಿಗೆ ಬರಬೇಕು, ನಾವು ಆಯೋಜನೆ ಮಾಡಿದ್ದೀವಿ ಅಂದರೆ ನನಗೆ ಭಯ ಆಯಿತು. ಯಾಕೆಂದರೆ ನಾನು ಇಂಥ ಸನ್ಮಾನಗಳನ್ನು, ಇಂಥ ಕಾರ್ಯಕ್ರಮವನ್ನು ಯಾವತ್ತೂ ನಾನು ಇಷ್ಟಪಟ್ಟು ಅನ್ನಲ್ಲ. ಜೊತೆಗೆ ನನಗೆ ಕಾರ್ಯ ಮಾಡೋದ್ರ ಮೂಲಕ, ಕೆಲಸಗಳು ಮಾಡೋದ್ರ ಮೂಲಕ ನಾನು ವಿಶ್ವಾಸ ಗಳಿಸಿದ್ದೀನಿ ಹೊರತು ಸನ್ಮಾನ ನಾನು ಯಾವತ್ತೂ ಸಹ ನಾನು ಇಷ್ಟಪಟ್ಟು ಅನ್ನಲ್ಲ. ನಾನು ದೊರೆಗಳ ರೀತಿ ವರ್ತಿಸೋದಕ್ಕಿಂತ ಜನರ ಜೊತೆ ಬೆರೆತರೆ ನಾನು ದೊರೆಯಾಗ್ಬೋದು ಅಂತಕ್ಕಂಥ ಒಂದು ನಾಣ್ಣುಡಿಯನ್ನು ನಾನು ನೋಡಿದ್ದೆ. ಅದ್ರ ಪ್ರಕಾರ ನಾನು ಎಲ್ಲರ ಹತ್ರ ಬೆರೆತು, ಎಲ್ಲರ ಹತ್ರನೂ ನನ್ನ ಕೈಲಾಗಿರ್ತಕ್ಕಂಥ ನನ್ನ ಸಂಘಟನಾ ಸೇವೆಯಲ್ಲಿ ಮಾಡಿದ್ದೀನಿ. ಇನ್ನೂ ಇರ್ತಕ್ಕಂಥ 14 ತಿಂಗಳು ನಾನು ಸೇವೆ ಮಾಡ್ತೀನಿ. ಈ ಋಣವನ್ನು ನನ್ನ ಮೂಲಕ ನಾನು ತೀರಿಸ್ತೀನಿ ಅಂತ ನಿಮ್ಮ ಮೂಲಕ ನಾನು ತಿಳಿಸ್ತೀನಿ ಸರ್.